ಸಂವಿಧಾನದ 4ನೇ ಅಂಗವಾಗಿರುವ ಪತ್ರಿಕೋದ್ಯಮದವರ ಕೆಲಸವೇ ವರದಿ ಮಾಡೋದು. ಆದರೆ ಆ ಸ್ವಾತಂತ್ರ್ಯಕ್ಕೂ ಪಶ್ಚಿಮ ಬಂಗಾಳದಲ್ಲಿ ಸರ್ಕಾರ ಬ್ರೇಕ್ ಹಾಕುವ ಕೆಲಸ ಮಾಡ್ತಾ ಇದೆ. ವರದಿ ಮಾಡೋದಕ್ಕೆ ಹೋದ ನಿಮ್ಮ ರಿಪಬ್ಲಿಕ್ ಬಾಂಗ್ಲಾ ಮೇಲೆ ದಾಳಿ ನಡೆಸಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ನೂಕಾಟ, ತಳ್ಳಾಟ, ಮೈಕ್ ಹಿಡಿದು ಎಳೆದಾಡುತ್ತಿರುವ ಯುವಕ ಯುವತಿಯರು, ಪ್ರಶ್ನೆ ಮಾಡಲು ಹೋದ ವರದಿಗಾರರನ್ನ ಹೊರದಬ್ಬುತ್ತಿರುವ ಸಿಬ್ಬಂದಿ. ಎಂಥ ಧೋರಣೆ ನಡೆದಿರೋದು ಪಶ್ಚಿಮ ಬಂಗಾಳದಲ್ಲಿ. ಒಂದು ರೀತಿ ದೀದಿ ನಾಡಲ್ಲಿ ಪ್ರಜಾಪ್ರಭುತ್ವದ ಕಗ್ಗೊಲೆಯಾಗಿದೆ. ರಿಪಬ್ಲಿಕ್ ಬಾಂಗ್ಲಾ ತಂಡದ ಮೇಲೆ ದಾಳಿ. ಪಶ್ಚಿಮ ಬಂಗಾಳ ಎಂದು ಕೂಡಲೇ ಹಿಟ್ಲರ್ ಮಾದರಿ ಸರ್ಕಾರ ಅಂತಲೇ ಹೇಳಲಾಗುತ್ತೆ. ಅಲ್ಲಿ ಮಮತಾ ಬ್ಯಾನರ್ಜಿ ಮಾಡಿದ್ದೇ ರೂಲ್ಸು, ಹೇಳಿದ್ದೇ ಶಾಸನ. ಇಂಥ ನಾಡಲ್ಲಿ ಕೆಲ ವಿಶ್ವವಿದ್ಯಾಲಯಗಳಲ್ಲಿ ಏನೇ ನಡೆದ್ರೂ ಯಾರೂ ಕೇಳಬಾರದಂತೆ ದೇಶ ವಿರೋಧಿ ಬರಹಗಳನ್ನ ಬರೆದಿದ್ದುದನ್ನ ಪ್ರಶ್ನಿಸಿ ವರದಿ ಮಾಡಲು ಹೋದ ರಿಪಬ್ಲಿಕ್ ಬಾಂಗ್ಲಾ ರಿಪೋರ್ಟರ್ ರದಿತಾ ಮೇಲೆ ದಾಳಿ ನಡೆಸಲಾಗಿದೆ. ಜಾದವ್ಪುರ ವಿವಿಯ ವಿದ್ಯಾರ್ಥಿಗಳು ವರದಿ ಮಾಡದಂತೆ ತಡೆದಿದ್ದಾರೆ. ವಿವಿ ವಿದ್ಯಾರ್ಥಿಗಳ ಕೃತ್ಯವನ್ನ ರಿಜಿಸ್ಟ್ರಾರ್ ಬಳಿ ಕೇಳಲು ಹೋದಾಗ ನಮ್ಮ ಪ್ರತಿನಿಧಿಗಳನ್ನ ಹೊರದಬ್ಬುವ ಕೆಲಸ ನಡೆದಿದೆ. ನಮ್ಮ ರಿಪೋರ್ಟರ್ಗಳು ಮಾತನಾಡಲು ಬಿಡದೆ ಯಾವುದೇ ಪ್ರತಿಕ್ರಿಯೆ ನೀಡದೆ ಹೊರ ಕಳಿಸಿದ್ದಾರೆ. ಇನ್ನು ಜಾದವ್ಪುರ ವಿವಿಯಲ್ಲಿ ನಡೆದ ಘಟನೆಯನ್ನ ಹಲವು ನಾಯಕರು ಖಂಡಿಸಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ವಾಕ್ ಸ್ವಾತಂತ್ರ್ಯವಿಲ್ಲ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ಖಂಡಿತವಾಗೂ ಪಶ್ಚಿಮ ಬಂಗಾಳದಲ್ಲಿ ಜಾದವ್ಪುರದಲ್ಲಿ ನಡೆದಂತಹ ಈ ಘಟನೆಯನ್ನ ನಾನು ಖಂಡಿಸ್ತೇನೆ. ಮೊದಲನೇದಾಗಿ ರಿಪಬ್ಲಿಕ್ ಬಾಂಗ್ಲಾ ಟಿವಿಯವರನ್ನ ಅಲ್ಲಿ ಕೂಡ್ ಹಾಕಿ ಅದನ್ನ ಡಿಲೀಟ್ ಮಾಡಿಸಿ ಕಳಿಸಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಛಾಯಾಚಿತ್ರಗ್ರಾಹಕರು ಮತ್ತು ಪತ್ರಕರ್ತರ ಮೇಲೆ ದೌರ್ಜನ್ಯ ನಡೆಸಿರೋದು ಖಂಡನೀಯ. ತಕ್ಷಣ ತೃಣಮೂಲ ಕಾಂಗ್ರೆಸ್ ಸರ್ಕಾರ, ಮಮತಾ ಬ್ಯಾನರ್ಜಿಯವರು ಇದರ ಬಗ್ಗೆ ಕಠಿಣ ಕ್ರಮ ಕೈಗೊಳ್ಳಬೇಕು. ರಿಪಬ್ಲಿಕ್ ಬಾಂಗ್ಲಾ ವರದಿಗಾರರ ಮೇಲೆ ದೈಹಿಕ ಹಲ್ಲೆ ನಡೆದಿದ್ದು, ರಿಪಬ್ಲಿಕ್ ಪತ್ರಕರ್ತರು ಇದಕ್ಕೆ ಬಗ್ಗೋ ಮಾತೇ ಇಲ್ಲ. ಮಾಧ್ಯಮ ಸ್ವಾತಂತ್ರ್ಯದ ಮೇಲೆ ಕ್ರಿಮಿನಲ್ಗಳ ದಾಳಿ ಬಗ್ಗೆ ಮಮತಾ ಬ್ಯಾನರ್ಜಿ ಮಾತ್ರ ತುಟಿ ಬಿಚ್ಚಿಲ್ಲ. ಈಗಲಾದರೂ ಸಿಎಂ ಮಮತಾ ಎಚ್ಚೆತ್ತುಕೊಳ್ತಾರಾ ಅಥವಾ ತಮ್ಮ ಸಮರ್ಥನೆ ಮುಂದುವರಿಸುತ್ತಾರಾ ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಸಂವಿಧಾನದ 4ನೇ ಅಂಗವಾಗಿರುವ ಪತ್ರಿಕೋದ್ಯಮದವರ ಕೆಲಸವೇ ವರದಿ ಮಾಡೋದು. ಆದರೆ ಆ ಸ್ವಾತಂತ್ರ್ಯಕ್ಕೂ ಪಶ್ಚಿಮ ಬಂಗಾಳದಲ್ಲಿ ಸರ್ಕಾರ ಬ್ರೇಕ್ ಹಾಕುವ ಕೆಲಸ ಮಾಡ್ತಾ ಇದೆ. ವರದಿ ಮಾಡೋದಕ್ಕೆ ಹೋದ ನಿಮ್ಮ ರಿಪಬ್ಲಿಕ್ ಬಾಂಗ್ಲಾ ಮೇಲೆ ದಾಳಿ ನಡೆಸಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ನೂಕಾಟ, ತಳ್ಳಾಟ, ಮೈಕ್ ಹಿಡಿದು ಎಳೆದಾಡುತ್ತಿರುವ ಯುವಕ ಯುವತಿಯರು, ಪ್ರಶ್ನೆ ಮಾಡಲು ಹೋದ ವರದಿಗಾರರನ್ನ ಹೊರದಬ್ಬುತ್ತಿರುವ ಸಿಬ್ಬಂದಿ. ಎಂಥ ಧೋರಣೆ ನಡೆದಿರೋದು ಪಶ್ಚಿಮ ಬಂಗಾಳದಲ್ಲಿ. ಒಂದು ರೀತಿ ದೀದಿ ನಾಡಲ್ಲಿ ಪ್ರಜಾಪ್ರಭುತ್ವದ ಕಗ್ಗೊಲೆಯಾಗಿದೆ. ರಿಪಬ್ಲಿಕ್ ಬಾಂಗ್ಲಾ ತಂಡದ ಮೇಲೆ ದಾಳಿ. ಪಶ್ಚಿಮ ಬಂಗಾಳ ಎಂದು ಕೂಡಲೇ ಹಿಟ್ಲರ್ ಮಾದರಿ ಸರ್ಕಾರ ಅಂತಲೇ ಹೇಳಲಾಗುತ್ತೆ. ಅಲ್ಲಿ ಮಮತಾ ಬ್ಯಾನರ್ಜಿ ಮಾಡಿದ್ದೇ ರೂಲ್ಸು, ಹೇಳಿದ್ದೇ ಶಾಸನ. ಇಂಥ ನಾಡಲ್ಲಿ ಕೆಲ ವಿಶ್ವವಿದ್ಯಾಲಯಗಳಲ್ಲಿ ಏನೇ ನಡೆದ್ರೂ ಯಾರೂ ಕೇಳಬಾರದಂತೆ ದೇಶ ವಿರೋಧಿ ಬರಹಗಳನ್ನ ಬರೆದಿದ್ದುದನ್ನ ಪ್ರಶ್ನಿಸಿ ವರದಿ ಮಾಡಲು ಹೋದ ರಿಪಬ್ಲಿಕ್ ಬಾಂಗ್ಲಾ ರಿಪೋರ್ಟರ್ ರದಿತಾ ಮೇಲೆ ದಾಳಿ ನಡೆಸಲಾಗಿದೆ. ಜಾದವ್ಪುರ ವಿವಿಯ ವಿದ್ಯಾರ್ಥಿಗಳು ವರದಿ ಮಾಡದಂತೆ ತಡೆದಿದ್ದಾರೆ.
ವಿವಿ ವಿದ್ಯಾರ್ಥಿಗಳ ಕೃತ್ಯವನ್ನ ರಿಜಿಸ್ಟ್ರಾರ್ ಬಳಿ ಕೇಳಲು ಹೋದಾಗ ನಮ್ಮ ಪ್ರತಿನಿಧಿಗಳನ್ನ ಹೊರದಬ್ಬುವ ಕೆಲಸ ನಡೆದಿದೆ. ನಮ್ಮ ರಿಪೋರ್ಟರ್ಗಳು ಮಾತನಾಡಲು ಬಿಡದೆ ಯಾವುದೇ ಪ್ರತಿಕ್ರಿಯೆ ನೀಡದೆ ಹೊರ ಕಳಿಸಿದ್ದಾರೆ. ಇನ್ನು ಜಾದವ್ಪುರ ವಿವಿಯಲ್ಲಿ ನಡೆದ ಘಟನೆಯನ್ನ ಹಲವು ನಾಯಕರು ಖಂಡಿಸಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ವಾಕ್ ಸ್ವಾತಂತ್ರ್ಯವಿಲ್ಲ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ಖಂಡಿತವಾಗೂ ಪಶ್ಚಿಮ ಬಂಗಾಳದಲ್ಲಿ ಜಾದವ್ಪುರದಲ್ಲಿ ನಡೆದಂತ ಈ ಘಟನೆಯನ್ನ ನಾನು ಖಂಡಿಸ್ತೇನೆ. ಮೊದಲನೇದಾಗಿ ರಿಪಬ್ಲಿಕ್ ಬಾಂಗ್ಲಾ ಟಿವಿಯವರನ್ನ ಅಲ್ಲಿ ಕೂಡ ಹಾಕಿ ಅದನ್ನ ಡಿಲೀಟ್ ಮಾಡಿಸಿ ಕಳಿಸಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಛಾಯಾಚಿತ್ರಗ್ರಾಹಕರು ಮತ್ತು ಪತ್ರಕರ್ತರ ಮೇಲೆ ದೌರ್ಜನ್ಯ ನಡೆಸಿರೋದು ಖಂಡನೀಯ. ತಕ್ಷಣ ತೃಣಮೂಲ ಕಾಂಗ್ರೆಸ್ ಸರ್ಕಾರ, ಮಮತಾ ಬ್ಯಾನರ್ಜಿಯವರು ಇದರ ಬಗ್ಗೆ ಕಠಿಣ ಕ್ರಮ ಕೈಗೊಳ್ಳಬೇಕು. ರಿಪಬ್ಲಿಕ್ ಬಾಂಗ್ಲಾ ವರದಿಗಾರರ ಮೇಲೆ ದೈಹಿಕ ಹಲ್ಲೆ ನಡೆದಿದ್ದು, ರಿಪಬ್ಲಿಕ್ ಪತ್ರಕರ್ತರು ಇದಕ್ಕೆ ಬಗ್ಗೋ ಮಾತೇ ಇಲ್ಲ. ಮಾಧ್ಯಮ ಸ್ವಾತಂತ್ರ್ಯದ ಮೇಲೆ ಕ್ರಿಮಿನಲ್ಗಳ ದಾಳಿ ಬಗ್ಗೆ ಮಮತಾ ಬ್ಯಾನರ್ಜಿ ಮಾತ್ರ ತುಟಿ ಬಿಚ್ಚಿಲ್ಲ. ಈಗಲಾದರೂ ಸಿಎಂ ಮಮತಾ ಎಚ್ಚೆತ್ತುಕೊಳ್ತಾರಾ ಅಥವಾ ತಮ್ಮ ಸಮರ್ಥನೆ ಮುಂದುವರಿಸುತ್ತಾರಾ ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಸಂವಿಧಾನದ 4ನೇ ಅಂಗವಾಗಿರುವ ಪತ್ರಿಕೋದ್ಯಮದವರ ಕೆಲಸವೇ ವರದಿ ಮಾಡೋದು. ಆದರೆ ಆ ಸ್ವಾತಂತ್ರ್ಯಕ್ಕೂ ಪಶ್ಚಿಮ ಬಂಗಾಳದಲ್ಲಿ ಸರ್ಕಾರ ಬ್ರೇಕ್ ಹಾಕುವ ಕೆಲಸ ಮಾಡ್ತಾ ಇದೆ. ವರದಿ ಮಾಡೋದಕ್ಕೆ ಹೋದ ನಿಮ್ಮ ರಿಪಬ್ಲಿಕ್ ಬಾಂಗ್ಲಾ ಮೇಲೆ ದಾಳಿ ನಡೆಸಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ನೂಕಾಟ, ತಳ್ಳಾಟ, ಮೈಕ್ ಹಿಡಿದು ಎಳೆದಾಡುತ್ತಿರುವ ಯುವಕ ಯುವತಿಯರು, ಪ್ರಶ್ನೆ ಮಾಡಲು ಹೋದ ವರದಿಗಾರರನ್ನ ಹೊರದಬ್ಬುತ್ತಿರುವ ಸಿಬ್ಬಂದಿ. ಎಂಥ ಧೋರಣೆ ನಡೆದಿರೋದು ಪಶ್ಚಿಮ ಬಂಗಾಳದಲ್ಲಿ. ಒಂದು ರೀತಿ ದೀದಿ ನಾಡಲ್ಲಿ ಪ್ರಜಾಪ್ರಭುತ್ವದ ಕಗ್ಗೊಲೆಯಾಗಿದೆ. ರಿಪಬ್ಲಿಕ್ ಬಾಂಗ್ಲಾ ತಂಡದ ಮೇಲೆ ದಾಳಿ. ಪಶ್ಚಿಮ ಬಂಗಾಳ ಎಂದು ಕೂಡಲೇ ಹಿಟ್ಲರ್ ಮಾದರಿ ಸರ್ಕಾರ ಅಂತಲೇ ಹೇಳಲಾಗುತ್ತೆ. ಅಲ್ಲಿ ಮಮತಾ ಬ್ಯಾನರ್ಜಿ ಮಾಡಿದ್ದೇ ರೂಲ್ಸು, ಹೇಳಿದ್ದೇ ಶಾಸನ. ಇಂಥ ನಾಡಲ್ಲಿ ಕೆಲ ವಿಶ್ವವಿದ್ಯಾಲಯಗಳಲ್ಲಿ ಏನೇ ನಡೆದ್ರೂ ಯಾರೂ ಕೇಳಬಾರದಂತೆ ದೇಶ ವಿರೋಧಿ ಬರಹಗಳನ್ನ ಬರೆದಿದ್ದುದನ್ನ ಪ್ರಶ್ನಿಸಿ ವರದಿ ಮಾಡಲು ಹೋದ ರಿಪಬ್ಲಿಕ್ ಬಾಂಗ್ಲಾ ರಿಪೋರ್ಟರ್ ರದಿತಾ ಮೇಲೆ ದಾಳಿ ನಡೆಸಲಾಗಿದೆ. ಜಾದವ್ಪುರ ವಿವಿಯ ವಿದ್ಯಾರ್ಥಿಗಳು ವರದಿ ಮಾಡದಂತೆ ತಡೆದಿದ್ದಾರೆ.